ಈ ಸುಳ್ಳು ಆರೋಪವನ್ನ ಮಾಡ್ತಕ್ಕಂಥದ್ದನ್ನ JDS ಮುಖಂಡರುಗಳು ನಿಲ್ಲಿಸಬೇಕು. ಇಂಥ ನೀಚ್ ಕೆಲಸವನ್ನ ಪ್ರಪಂಚದ ಯಾವ ಭಾಗದಲ್ಲೂ ನೋಡಿಲ್ಲ ಜನ. ಈ ತರ ಘಟನೆ ಇನ್ನು ಮುಂದೆ ಎಲ್ಲೂ ನಡಿಬಾರ್ದು. ಇಂಥ ಮನುಷ್ಯರು ಬದುಕೋದಕ್ಕಿಂತ ಅವರು ಏನಾಗಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಿಜೆಪಿಯ ಒಬ್ಬ ದೇವರಾಜೇಗೌಡರ ಕೈಲಿ ಫಸ್ಟ್ CD ಕೊಟ್ಟೆ ಅಂತ ಓಪನ್ ಆಗಿ ಮಾಧ್ಯಮದ ಮುಖಾಂತರ ಹೇಳಿದ್ರು ಕೂಡ ದಿನ ಕಳಿಬಾರ್ದು, ಅವ್ರಿಗೆ ಅವಕಾಶ ಕೊಡಬಾರ್ದು. ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಎನ್ಕ್ವೈರಿ ಮಾಡಬೇಕು. ಹಾಸನದ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದಂಥ ಒಂದು ಅಶ್ಲೀಲ ವಿಡಿಯೋ ಇದೆ. ಅದನ್ನು ನಾನು NR ಸರ್ಕಲ್ನಲ್ಲಿ ಡಿಸ್ಪ್ಲೇ ಹಾಕೋ ಮೂಲಕ LED ಮೂಲಕ ನಾನು ಬಿಡುಗಡೆ ಮಾಡ್ತೀನಿ ಅಂತೇಳಿ ಈಗ ಒಂದು 6 ತಿಂಗಳ ಹಿಂದೆ ಆಗಲೇ ಈ BJP ಪಕ್ಷದ ಮುಖಂಡರಾಗಿರ್ತಕ್ಕಂಥ ದೇವರಾಜೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದರು. ಅಂಥ ಸಂದರ್ಭದಲ್ಲಿ JDS ಮುಖಂಡರುಗಳು ತಮ್ಮ ಉದಾಸೀನತೆಯನ್ನು ತೋರಿ ಈ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ, ಯಾವುದೇ ದೂರನ್ನು ಕೂಡ ದಾಖಲು ಮಾಡದೆ ಇವತ್ತು CD ಬಿಡುಗಡೆ ಆದ ನಂತರ ಪೆನ್ ಡ್ರೈವ್ನ ಕಾಂಗ್ರೆಸ್ ಮುಖಂಡರುಗಳು ಬಿಡುಗಡೆ ಮಾಡಿದ್ದಾರೆ. FIR ಅನ್ನು ಶಿಫಾರಸು ಮಾಡಿ ದೂರನ್ನು ದಾಖಲು ಮಾಡಿಸ್ತಾ ಇದ್ದಾರೆ ಅಂತೇಳಿ ಇವತ್ತು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರ ಮೇಲೆ ಮತ್ತು ಇತರೆ ಮುಖಂಡರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಸುಳ್ಳು ಆರೋಪವನ್ನು ಮಾಡ್ತಕ್ಕಂಥದ್ದನ್ನು JDS ಮುಖಂಡರುಗಳು ನಿಲ್ಲಿಸಬೇಕು. ಈಗಾಗಲೇ ಏನು ಬಿಡುಗಡೆ ಮಾಡಿದ್ದಾರೆ ಪೆನ್ ಡ್ರೈವನ್ನು, ಅದರ ಮೂಲ ಪುರುಷ ಯಾರು ಅನ್ನೋದನ್ನು ಕಂಡುಹಿಡಿದು ತನಿಖಾಧಿಕಾರಿಗಳಿಗೆ ಕೊಡಬೇಕು. ಹಾಗೆಯೇ SIT ಇವತ್ತಾಗಲೇ ಜಿಲ್ಲೆಗೆ ಆಗಮಿಸಿದೆ. ಆ SITಗೆ ಈ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣವ್ರನ್ನ ಮತ್ತು ರೇವಣ್ಣವ್ರನ್ನ ಬಂಧಿಸೋ ಮೂಲಕ ತನಿಖೆ ಒಳಪಡಿಸಿ ಈ ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ. ಹಾಸನ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಕೇಳಿಯದಂಥ ಅತ್ಯಾಚಾರ ನಡೆದಿದೆ. ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಹಾಸನ ಜಿಲ್ಲೆಯ ಹರಾಜಾಗ್ತಾ ಇದೆ. ಪುಣ್ಯಾತ್ಮರು ಮಹಿಳೆಯರನ್ನ ದುರುಪಯೋಗ ಮಾಡಿಕೊಂಡು ಅವರ ಮಾನವನ್ನು ಹಾಳು ಮಾಡಿ ವಿಡಿಯೋ ಮಾಡಿಕೊಂಡು ಇಂಥ ನೀಚ್ ಕೆಲಸವನ್ನು ಪ್ರಪಂಚದ ಯಾವ ಭಾಗದಲ್ಲೂ ನೋಡಿಲ್ಲ ಜನ. ಇಂಥವ್ರಿಗೆ ನಾಗರಿಕತೆ ಅಂದರೆ ಏನು ಗೊತ್ತಿಲ್ಲ, ಮಾನ ಅಪಮಾನಕ್ಕೇನು ಅಂತ ಗೊತ್ತಿಲ್ಲ. ಅವ್ರಿಗೆ ದುರ್ಬಲ ಮಹಿಳೆಯರನ್ನು ಅವ್ರನ್ನ ದುರುಪಯೋಗ ಮಾಡಿಕೊಂಡು ಅವರ ಕುಟುಂಬಗಳ ಸರ್ವನಾಶಕ್ಕೆ ಕಾರಣಕರ್ತರಾಗಿದ್ದಾರೆ. ಇದು ಖಂಡನಾರ್ಹ. ಇಡೀ ದೇಶದಲ್ಲಿ ಈ ಥರ ದುಷ್ಕೃಷ್ಟ ಇನ್ನೊಂದು ನಡೆದಿಲ್ಲ. ಈ ಥರ ದುಷ್ಕೃಷ್ಟ ಇನ್ನೆಲ್ಲೂ ನಡೆದಿಲ್ಲ, ನಡೀಕೂಡ್ದು. ಆ ಕಾರಣದಿಂದ ನಾವು ನಮ್ಮ ಪಕ್ಷದ ವತಿಯಿಂದ ಏನು ಆಗ್ರಹ ಮಾಡ್ತಾ ಇದ್ದೀವಿ ಅಂದರೆ, ಪುಣ್ಯಾತ್ಮರು ಯಾರು ಯಾರು ಹತ್ತಿರದಲ್ಲಿದ್ದಾರೆ ಅವರು ಈ ತನಿಖೆಗೆ ಸಹಕರಿಸಬೇಕು. ಏನೇನು ವಿಷಯ ಇದೆ ಅಂತ ಹೇಳಬೇಕು. ಅವ್ರು ಕೂತ್ಕೊಂಡ್ರೆ ವಿಚಾರ ಹೇಳಿದ್ರೆ ಇದ್ದರೆ ಅವರು ಕನ್ಸಲ್ಟಿಂಗ್ ಪಾರ್ಟಿ ಆಗ್ತಾರೆ. ಆದ್ದರಿಂದ ಇವತ್ತು ಏನು ಸರ್ಕಾರ ಕ್ರಮ ಕೈಗೊಂಡಿದೆ, ಅದಕ್ಕೆ ಇಡೀ ಯಾರು ಸಂತ್ರಸ್ತರ ಮಹಿಳೆಯರಿದ್ದಾರೆ ಅವರು ಮುಂದೆ ಬಂದು ಆ ದುಷ್ಕೃತ್ಯದ ಬಗ್ಗೆ ಸಾಕ್ಷಿ ಹೇಳಬೇಕು. ಈ ಥರ ಘಟನೆ ಇನ್ನು ಮುಂದೆ ಎಲ್ಲೂ ನಡಿಬಾರ್ದು, ಎಲ್ಲೂ ನಡಿಬಾರ್ದು. ಈ ಥರವನ್ನು ಭಾರತೀಯ ಇತಿಹಾಸದಲ್ಲಿ ಯಾರೂ ಕೇಳಿಲ್ಲ. ರಾಜಕಾರಣಿಗಳು ಬರುವಂಥ ಅಮಾಯಕರನ್ನು ದುರುಪಯೋಗ ಮಾಡಿಕೊಂಡು ಅವರ ಮನೆ ಮಾನ ಎಲ್ಲವನ್ನು ಹಾಳು ಮಾಡಿದ್ದಾರೆ. ಅಧಿಕೃತ ಕ್ಯಾಸೆಟ್ಗಳನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಇಂಥ ಮನುಷ್ಯರು ಬದುಕೋದಕ್ಕಿಂತ ಅವರು ಏನಾಗಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ. ಈ ಥರ ಬದುಕನ್ನು ಮಾಡ್ತಾರಾ, ಇಂಥ ಅವಮಾನ ಮಾಡ್ತಾರಾ? ಈ ಥರ ಜನ ಈ ಜಿಲ್ಲೆಯಿಂದ ಬಂದ್ರಲ್ಲ ಪುಣ್ಯಾತ್ಮರು ಹುಡುಕ್ತಾರೆ, ಕತೆ ಹೇಳ್ತಾರೆ. ಆ ಕತೆಗಳನ್ನು ಯಾರು ಕೇಳೋ ಸ್ಥಿತಿಲಿಲ್ಲ. ರಾಜಕಾರಣ ಬರುತ್ತೆ, ರಾಜಕಾರಣ ಹೋಗ್ತದೆ. ಆದರೆ ನನಗೆ ದುಃಖ ಆಗಿರೋದು ನನ್ನೆ ಯಾರೋ ಒಬ್ಬ ಪುಣ್ಯಾತ್ಮರು ಜನತಾದಳಕ್ಕೋಸ್ಕರ ಸತ್ತಿದ್ರು. ಅವ್ರ ಮನೆ ಹೆಣ್ಮಗಳನ್ನು ಹರಾಜಾಕಿದ್ದಾರೆ. ಇದು ಯಾವ ಕರ್ಮ? ಇದು ಈ ಜಿಲ್ಲೆಯ ಕರ್ಮನೋ, ಈ ರಾಜ್ಯದ ಕರ್ಮನೋ, ಈ ರಾಷ್ಟ್ರದ ಕರ್ಮನೋ? ರಾಜಕಾರಣ ಬದುಕಕ್ಕೆ ಜನ ಸೇವೆ ಮಾಡೋಕ್ಕೆ ಅಂತ ಬರ್ತಾರೆ. ಈ ಥರ ಸೇವೆ ಮಾಡೋದಾದರೆ ಇದು ಖಂಡನಾರ್ಹ. ಅವ್ರು ಏನೇನಿದೆ ಕಾನೂನು ರೀತಿ ಬಿಗಿಯಾದ ಕ್ರಮ ತಗೋಬೇಕು ಅಂತ ಆಗ್ರಹಿಸ್ತಾರೆ. ಇಡೀ ರಾಜ್ಯದ ಒಂದು ರಾಷ್ಟ್ರದ ಎಲ್ಲ ಜನ ತಲೆ ತಗ್ಗಿಸುವಂಥ ಒಂದು ಕರ್ಮಕಾಂಡವನ್ನು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾರೆ,
ನಮ್ಮ ರಾಜ್ಯದ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಸಿ ಡಿಯನ್ನು ಬಿಟ್ಟರು ಅಂತ. ಇವ್ರ ಮನೇಲಿ ಮಾಡ್ಕೊಂಡಂಥ ಸಿ ಡಿನ ಕಾಂಗ್ರೆಸ್ನವ್ರ ಮನೇಲಿ ಬಿಡೋಕ್ಕೆ ಸಾಧ್ಯನಾ? ಅದನ್ನು ಯಾರು ಸಿ ಡಿ ಬಿಟ್ಟಂತ, ಯಾರು ಸಿ ಡಿ ಮಾಡಿದಂಥ ವ್ಯಕ್ತಿ, ಅವ್ರ ಮನೇಲಿದ್ದಂಥ ಡ್ರೈವರು, ನಾನೇ ಮಾಡಿದ್ದು, ನಾನೇ ಕೊಟ್ಟಿದ್ದು, ಬಿ ಜೆ ಪಿಯ ಒಬ್ಬ ದೇವರಾಜೇಗೌಡರ ಕೈಲಿ ಫಸ್ಟ್ ಸಿ ಡಿ ಕೊಟ್ಟೆ ಅಂತ ಓಪನ್ ಆಗಿ ಮಾಧ್ಯಮದ ಮುಖಾಂತರ ಹೇಳಿದ್ರು ಕೂಡ ಇಲ್ಲ ಕಾಂಗ್ರೆಸ್ನವ್ರು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇಂಥ ಒಬ್ಬ ಸುಳ್ಳುಗಾರ ಇನ್ನು ಎಲ್ಲೂ ಇಲ್ಲ. ಇಂಥ ಒಬ್ಬ ನಯವಂಚಕ ಅಂದರೆ ಸಮಯ ಸಾಧಕರು. ಯಾವಾಗ ಬೇಕಾದ್ರೂ ಯಾರ ಜೊತೆಲಿ ಬೇಕಾದ್ರೂ ಸೆಟ್ಟಾಗಿ ಈ ಒಂದು ರಾಜ್ಯಭಾರ ಮಾಡಬೇಕು ಅಂತಕ್ಕಂಥ ಸಮಯ ಸಾಧಕರು ಬೇರೆ ಯಾರೂ ಇಲ್ಲ. ಅದಕ್ಕೋಸ್ಕರ ಅವರಿಗೆ ನಮ್ಮ ಧಿಕ್ಕಾರ ಇದೆ. ಹಾಗಾಗಿ ಮತ್ತೆ ನಮ್ಮ ಮಹಿಳೆಯರು ಏನು ಅನಾಹುತ ನಡೆದಿದೆ ಅವರಿಂದ ಅದು ನಡೆದಿದ್ದಲ್ಲ. ಬಲಾತ್ಕಾರವಾಗಿಯೋ ಬೇರೆ ಒಂದು ವಿಚಾರವಾಗಿಯೋ ಅವರಿಗೆ ಮೋಸ ಮಾಡಿಯೋ ಅದು ನಡೆಸಿದ್ರೆ ಅದನ್ನು ಧೈರ್ಯವಾಗಿ ಬಂದು ತನಿಖಾ ಎದುರುಗಡೆ ಹೇಳಿ ಅವರ ರಕ್ಷಣೆ ಮಾಡಿಸ್ತಕ್ಕಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷದ್ದು. ಎಲ್ಲ ಮಹಿಳೆಯರಿಗೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿಯಲ್ಲಿ ರಕ್ಷಣೆ ಕೊಡಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ. ಅವರ ಇರ್ತಕ್ಕಂಥ ಏನು ವಿಚಾರಗಳನ್ನ ನೇರವಾಗಿ ತನಿಖಾಧಿಕಾರಿಗಳು ಮುಂದೆ ಹೇಳಿದರೆ ಅವರಿಗೆ ಕೊಡ್ತಕ್ಕಂಥ ಶಿಕ್ಷೆ ಭಾಳ ಘೋರವಾದಂಥ ಶಿಕ್ಷೆ ಆಗುತ್ತೆ. ಅದಕ್ಕೆ ನಮ್ಮ ಸಹಕಾರ ಇರುತ್ತೆ. ಖಂಡಿತವಾಗಿ ಕೂಡ ಯಾವುದೇ ಮಹಿಳೆಯರು ಕೂಡ ಧೈರ್ಯಗೆಡದೆ ಅವರು ನೇರವಾಗಿ ಬಂದರೆ ಅವರು ತಿಳಿಸಿದರೆ ಅವರ ಹೆಸರನ್ನು ಮತ್ತೊಂದು ಎಲ್ಲನೂ ಗೌಪ್ಯ ಇಡಲಿಕ್ಕೆ ಪ್ರತಿಯೊಂದು ಕೂಡ ವಿಚಾರ ನಡೆದಿದೆ. ಹಾಗಾಗಿ ರಾಷ್ಟ್ರದ ಇವತ್ತು ನಡೆದಿರ್ತಕ್ಕಂಥ ವಿಚಾರದಲ್ಲಿ ಈ ತಕ್ಷಣದಲ್ಲೇ ಏನು ನಮ್ಮ ಸರ್ಕಾರ ತೆಗೆದುಕೊಂಡಂಥ ಕಾನೂನನ್ನ ಇನ್ನೂ ಸ್ವಲ್ಪ ಬಿಗಿ ಮಾಡಿ ಅವ್ರನ್ನ ಇಂಟರ್ಪೋಲ್ ಮುಖಾಂತರ ಅರೆಸ್ಟ್ ಮಾಡಿ ದಿನ ಕಳಿಬಾರ್ದು, ಅವ್ರಿಗೆ ಅವಕಾಶ ಕೊಡಬಾರ್ದು. ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಎನ್ಕ್ವೈರಿ ಮಾಡಬೇಕು. ನಿಜಾಂಶ ಏನು ಅನ್ನೋದು ಈಚೆ ಕಡೆಗೆ ಬರಬೇಕು. ಅವ್ರು ಹೇಳ್ತಾ ಇದ್ದಾರೆ ಅದು ಹಳೆ ಸಿ ಡಿ ಅಂತ. ಅವ್ರ ತಂದೆನೇ ಹೇಳ್ತಾ ಇದ್ದಾರೆ ರೇವಣ್ಣವರು. ಹಳೆ ಸಿ ಡಿ ಅಂದರೆ ಇವ್ರಿಗೆ ಗೊತ್ತಿತ್ತಲ್ಲ ಸಿ ಡಿ ಅಂದರೆ. ಆ ಗೊತ್ತಿದ್ದ ಮೇಲೆ ಯಾಕೆ ಅವತ್ತೇ ಅವ್ರನ್ನ ಇದು ಮಾಡೋಕ್ಕಾಗಲ್ಲ? ಬೇಡ, ಇದನ್ನು ಸಿ ಡಿನ ಇವತ್ತೇ ಕೂಡ ಎಲ್ಲ ಏನು ಈ ವಾಟ್ಸಪ್ ಗ್ರೂಪು ಮತ್ತೊಂದು ಏನು ಅದರ ಅದು ಕಂಪ್ನಿ ಇದೆ ಅವ್ರಿಗೆ ಹೇಳಿ ಅದನ್ನೆಲ್ಲ ಅದನ್ನು ತೆಗೆದುಹಾಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಇಲ್ಲಾಂದರೆ ನಮ್ಮ ರಾಜ್ಯದ ಮಹಿಳೆಯರ ಮಾನ ಮರ್ಯಾದೆ ಎಲ್ಲ ಕೂಡ ಪ್ರತಿ ಒಂದು ಮೊಬೈಲ್ನಲ್ಲೂ ಓಡಾಡ್ತಕ್ಕಂಥದ್ದನ್ನ ನೋಡಲಿಕ್ಕೆ ಅಸಹ್ಯ ಆಗಿದೆ. ಆ ಮುಖಗಳನ್ನ ಬ್ಲರ್ ಮಾಡಲಿಕ್ಕೋಸ್ಕರ ನಾವು ಇವತ್ತು ಕೂಡ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಯಾವುದೇ ಮಹಿಳೆಯರಿಗಾಗಲಿ ಕೂಡ ಇಂಥ ಅನಾಹುತ ಆಗಬಾರ್ದು. ಮಹಿಳೆಯರಿಗೊಬ್ಬರಿಗಾಗಿಲ್ಲ, ಅವ್ರ ಕುಟುಂಬದವರಿಗಾಗಿದೆ, ಅವರ ನೆಂಟರಿಷ್ಟಿಗಾಗಿದೆ, ಅವರ ಬಂಧು ಬಳಗರಿಗಾಗಿದೆ. ಅವ್ರಿಗೆ ಏನು ಅನಾಹುತ ಆಗುತ್ತೆ ಅನ್ನೋದನ್ನ ಮುಂದೆ ನಾವು ಪರಿಣಾಮ ನೋಡಬೇಕಾಗುತ್ತೆ. ತಕ್ಷಣದಲ್ಲಿ ಅದನ್ನೆಲ್ಲ ಕೂಡ ತೆಗೆದುಹಾಕಿ ಅದೇನಿದ್ರೆ ಎನ್ಕ್ವೈರಿ ಆಫೀಸರ್ ಹತ್ರ ಮಾತ್ರ ಇರಬೇಕು, ಬೇರೆ ಯಾವುದೇ ಮೊಬೈಲ್ನಲ್ಲೂ ಇರದಂಗೆ ತೆಗಿಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.